ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇತ್ತೀಚೆಗೆ ಸಾರಿಗೆ ಸಚಿವರಾದಂತ ಬೈರತಿ ಸುರೇಶ್ ಅವರು ಒಂದು ಬಸ್ನಲ್ಲಿ ಪ್ರಯಾಣ ಮಾಡಿ ಚಿಲ್ಲರೆ ಕೊಡದಿದ್ದಂತ ಹಿನ್ನೆಲೆಯಲ್ಲಿ ಕಂಡಕ್ಟರ್ ಒಬ್ಬರನ್ನ ಅಮಾನತು ಮಾಡಿದ್ದಾರೆ. ಈ ವಿಚಾರ ಈಗ ಸಾರ್ವಜನಿಕವಾಗಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯ ವಿಚಾರ ಆಗಿರುವಂತದ್ದು. ನೌಕರರಲ್ಲೂ ಕೂಡ ಸಾಕಷ್ಟು ಚರ್ಚೆಯ ವಿಚಾರ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಟಿಕೆಟ್ ತೆಗೆದುಕೊಳ್ಳೋ ಸಂಬಂಧಪಟ್ಟಂತೆ ಅವರು ₹100 ನೋಟ್ ಕೊಟ್ಟಿದ್ದಾರೆ. ಆದ್ರೆ ಚಿಲ್ಲರೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಂಡಕ್ಟರ್ ನಿರಾಕರಣೆ ಮಾಡಿದ್ದಾರೆ ಅವ್ರನ್ನ ಹತ್ಸ್ಕೊಳ್ಳೋದಕ್ಕೆ. ಆದ್ರೆ ಸಾರಿಗೆ ಸಚಿವರು ಅಂತ ಗೊತ್ತಿರ್ಲಿಲ್ಲ. ಯಾರಿದ್ರು ಕೂಡ ಚಿಲ್ಲರೆ ಇಲ್ಲ ಅಂತಂದ್ರೆ ಅವರು ಕೊಡಕ್ ಸಾಧ್ಯನೇ ಇಲ್ಲ. ಆದ್ರೆ ಬಸ್ಸಿಂದ ಕೆಳಗಡೆ ಇಳಿ ಅಂತ ಹೇಳಿದ್ರು ಅನ್ನುವಂಥದ್ದು ಸಾರಿಗೆ ಸಚಿವರ ಒಂದು 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 ಹೇಳಿಕೆ. ಈ ಸಂಬಂಧಪಟ್ಟಂತೆ ಅವ್ರನ್ನ ಅಮಾನತ್ ಮಾಡಿರುವಂಥದ್ದು ಇದು ಸರಿನಾ ತಪ್ಪ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ KSRTC ವರ್ಕರ್ಸ್ ಫೆಡರೇಷನ್ ಕಾರ್ಯಾಧ್ಯಕ್ಷರಾದಂತ GT ರಂಗೇಗೌಡರು ನಮ್ಮ ಜೊತೆ ಇದ್ದಾರೆ. ಅಂದ್ರೆ ಇದು ಸಾರಿಗೆ ನೌಕರರ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಇದು ಬೇರೆ ರೀತಿಯ ಚರ್ಚೆ ಶುರುವಾಗಿರುವಂತದ್ದು. ಈ ಬಗ್ಗೆ ರಂಗೇಗೌಡರು ನಮ್ಮ ಜೊತೆ ಮಾತಾಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಸಾರಿಗೆ ಸಚಿವರಂತ ಬೈರತಿ ಸುರೇಶ್ ಅವರು ಬಸ್ ನಲ್ಲಿ ಹತ್ತಿ ಚಿಲ್ಲರೆ ಕೊಡದಿದ್ದ ಕಾರಣಕ್ಕೋಸ್ಕರ ಕಂಡಕ್ಟರ್ ಅಮಾನತ್ ಮಾಡಿರುವಂತ ಒಂದು ಘಟನೆ ನೋಡಿದ್ದೀರಾ? ಏನ್ ಅನ್ಸುತ್ತೆ ಮೊದಲ ಬಾರಿಗೆ ಈ ಪ್ರತಿಕ್ರಿಯೆ ನಿಮ್ಗೆ ನೋಡೋದಾದ್ರೆ? ನೋಡಿದ್ವಿ, ಮಾಹಿತಿನೂ ಬಂದಿತ್ತು. ನಾವು ನಮ್ಮ ಫೆಡರೇಷನ್ ಇಂದ ನಮ್ಮ ಅಧ್ಯಕ್ಷರಾದಂತ ಜ್ಯೋತಿ ಸುಬ್ರಾವ್ರವರು ಸಂಬಂಧಪಟ್ಟ ಸಚಿವರಿಗೆ ಏನು ಬೈರತಿ ಸುರೇಶ್ ಅವರಿಗೆ ಪತ್ರ ಬರೆದಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಪತ್ರ ಬರೆದಿದ್ದಾರೆ. ಹಾಗೆ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಯಾವುದೇ ತರಹದ ಆಕ್ಷನ್ ತಗೋಬೇಡಿ, ಇದರಲ್ಲಿ ಕಂಡಕ್ಟರ್ ತಪ್ಪಿಲ್ಲ ಅನ್ನೋದನ್ನ ಉಲ್ಲೇಖ ಮಾಡಿ ತಿಳಿಸಿದ್ದಾರೆ. ಅಲ್ಲ ಸರ್, ಈಗ ನಂದೊಂದು ಪ್ರಶ್ನೆ, ಸಾರ್ವಜನಿಕವಾಗಿ ಅದು ಚರ್ಚೆ ಶುರುವಾಗಿರುವಂತದ್ದು. ಈಗ ಅದು ನಿಮ್ ಸಚಿವರು ಮಾಸ್ಕ್ ಹಾಕೊಂಡು ಅವ್ರು ಹತ್ತಿದ್ರು, ಒಂದ್ ರೀತಿ ಸರ್ಪ್ರೈಸ್ ವಿಸಿಟ್ ಇಲಾಖೆಯಿಂದ. ಅಲ್ಲಿ ಏನ್ ಚೇಂಜ್ ಕೇಳೋದಕ್ಕೋಸ್ಕರ ಚೇಂಜ್ ಕೊಟ್ಟಿಲ್ಲ, ಬಸ್ಸಿಂದ ಕೆಳಗಡೆ ಇಳಿ ಅಂತ ಹೇಳಿದ್ದು ಕಂಡಕ್ಟರ್ದು ಸರಿನಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಶುರುವಾಗಿರುವಂತದ್ದು. ಸರ್, ಇದು ಕಂಡಕ್ಟರ್ದು ಅವ್ರು ಯಾವಾಗ ತಪ್ಪು ಬರುತ್ತೆ ಕಂಡಕ್ಟರ್ ಅಂತ ಅಂದ್ರೆ, ಅವ ಹಣ ಪಡೆದು ಟಿಕೆಟ್ ಕೊಡದೇ ಇದ್ದಾಗ ಅಥವಾ ಬೇರೆ ತರ ಮಿಸ್ಬಿಹೇವ್ ಮಾಡಿದ್ರೆ ಒಂದು ತಪ್ಪು ಅಂತ ಬರುತ್ತೆ. ಆತ ಮಿಸ್ಬಿಹೇವ್ ಮಾಡಿಲ್ಲ, ಅವರೇ ವಿಡಿಯೋ ಮಾಡಿದ್ದಾರೆ. ಯಾರೋ ಮಿನಿಸ್ಟರ್ ಕಡೆ ವಿಡಿಯೋ ಮಾಡ್ಕೊಂಡಿರೋದು. ಅದು ಪ್ರಚಾರಕ್ಕಾಗಿ ಮಾಡಿದ್ರು ಇಲ್ಲ ಒಳ್ಳೇದಕ್ಕೆ ಮಾಡ್ರೆ ಗೊತ್ತಿಲ್ಲ. ಅದು ಯಾವಾಗ ಅವ್ರ ಕಂಡಕ್ಟರ್ ಏನ್ ಮಾಡ್ತಾರೆ, ಈಗೆಲ್ಲ ಮಹಿಳಾ ಟಿಕೆಟ್ ಆಗ್ಲಾಕಿ, ಮತ್ತೆ ಮಹಿಳಾ ಟಿಕೆಟ್ ಪಾಸ್ ಡೈಲಿ ಪಾಸ್ ಇರ್ತವೆ, ಮಂತ್ಲಿ ಪಾಸ್ ಇರ್ತವೆ. ಹಾಗಾಗಿ ಕ್ಯಾಶ್ ಕೊಟ್ಟು ಟಿಕೆಟ್ ತಗೊಳ್ತಕ್ಕಂಥವ್ರು ಒಂದು 5ರಿಂದ 10% ಅಷ್ಟೇ. ಈಗ ಅವರ ಇಲಾಖೆಯಿಂದಲೇ ಪ್ರಯಾಣಿಕರೇ ಚಿಲ್ಲರೆ ಕೊಟ್ಟು ಸಹಕರಿಸಿ ಅಂತ ಬೋರ್ಡ್ ಅನ್ನು ಅವರೇ ಹಾಕ್ಸಿದ್ದಾರೆ ಬಸ್ಗಳಲ್ಲಿ. ಅವರೇ ಹಾಕ್ಸಿ ಒಬ್ಬ ಸಾರಿಗೆ ಸಂಸ್ಥೆಯ ಒಬ್ಬ ಜನಪ್ರತಿನಿಧಿ ಅಂದ್ರೆ ನಮ್ಮ ಮಂತ್ರಿ, ಅವ್ರಿಗೆ ಅಷ್ಟು ಪರಿಜ್ಞಾನ ಇಲ್ವಾಗರೆ. ಒಂದು ಎರಡನೇದೇನು, ಏನು ಚಿಲ್ಲರೆ ಅಭಾವ ದೃಷ್ಟಿಯಿಂದಲೇ ಅಥವಾ ಕ್ಯಾಶ್ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದಲೇ ಇವತ್ತು ಸಂಸ್ಥೆಯಿಂದ QR ಕೋಡ್, ಬ್ಯಾಂಕ್ ಇಂದ QR ಕೋಡ್ ಅನ್ನ ಫೀಡ್ ಮಾಡಿದ್ದಾರೆ ಮಿಷನ್ಗೆ, ATM ಮಿಷನ್ಗೆ. ಅವ್ರಿಗೆ ಅಟ್ಲೀಸ್ಟ್ ಸಾರಿಗೆ ಮಂತ್ರಿ ಹೊರತವ ಒಂದ್ ಫೋನ್ ಪೇ ಅಥವಾ ಗೂಗಲ್ ಪೇ ಇರ್ಲಿಲ್ವೇ? ಮಾಡ್ಬೋ ₹6ಗೆ ₹100 ಕೊಟ್ರೆ ಕಂಡಕ್ಟರ್ ಜಾದು ಮಾಡ್ತಾರ ಚಿಲ್ಲರೆಗೆ. ಎಲ್ಲಿ ಬರುತ್ತೆ ಕಂಡಕ್ಟರ್ ಅಷ್ಟು ಚಿಲ್ಲರೆ? ಅದು ಸಾಮಾನ್ಯ ಜ್ಞಾನ ಮಿನಿಸ್ಟರ್ಗೆ ಇರ್ಬೇಕಾಯ್ತು. ಅವರು ಪ್ರಚಾರ ತಗೊಳ್ಳಿಕ್ಕೆ ಹೋಗಿ ಇವತ್ತು ನಗೆ ಪಾಡಲ್ಗೀಡಾಗ್ಯವ್ರೆ. ಯಾವುದೇ ಒಬ್ಬ ಸಾರ್ವಜನಿಕ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು ಶಾಬಾಸ್ಗಿರಿ ಯಾರು ಕೊಡ್ತಾ ಇಲ್ಲ. ಎಲ್ಲರೂ ಕೂಡ ಟೀಕೆ ಮಾಡ್ತಾರೆ ಮಂತ್ರಿಯವ್ರನ್ನ. ಇದು ಬೇಕಿರಲಿಲ್ಲ ಮಂತ್ರಿಗಳಿಗಿದು. ಈ ಮೂಲಕ ನೀವು ಸಚಿವರಿಗೆ ಹೇಳಕ್ ಬಯಸ್ತೀರಾ ಸರ್? ಈಗ ಅಂದ್ರೆ ಸರ್ಕಾರಕ್ಕೆ ಸಚಿವರಿಗೆ ಹೇಳಕ್ ಬಯಸ್ತೀರಿ, ಈಗ ಅಮಾನತ್ ಮಾಡಿದ್ದಾರೆ. ಪಾಪ ಒಂದು ಕುಟುಂಬ ಅವ್ರ ಜೀವನವನ್ನು ನಂಬ್ಕೊಂಡಿರುವಂತದ್ದು ಕಂಡಕ್ಟರ್. ಅವರು ಚಿಲ್ಲರೆ ಇರ್ಲಿಲ್ಲ ಕಾರಣಕ್ಕೋಸ್ಕರ ಸಚಿವರು ಕೆಳಗಡೆ ಇಳಿ ಅಂತ ಹೇಳಿದ್ರು ಅನ್ನುವಂಥದ್ದು. ಆ ಮಾತು ಹೇಳಿದ್ರೆ ಸರಿನದು? ಸರ್, ವಿಡಿಯೋದಲ್ಲಿ ನಾನ್ ನೋಡಿದಂಗೆ ಇಳಿರಿ ಅಂತ ಅವನು ವರ್ಡ್ ಆಗ್ಲಿ ಅದು ಆಕ್ಷನ್ ಆಗ್ಲಿ ಯಾವ್ದು ಮಾಡಿಲ್ಲ. ಇದ್ದಿದ್ದ ರೆಕಾರ್ಡ್ ಆಗ್ಬೇಕಾಯ್ತಲ್ವಾ? ಒಂದ್ ವೇಳೆ ಅದು ಹೇಳಿದ್ರೆ ಅದು ರೆಕಾರ್ಡ್ ಆಗ್ಬೇಕಾಗಿತ್ತಲ್ವಾ? ರೆಕಾರ್ಡ್ ಆಗ್ಬೇಕಾಗಿತ್ತು. ಮತ್ತೆ ಸಿಗ್ನಲ್ ಅವ್ನ ಕೈ ತೋರ್ಸೋದು, ಇಳಿರಿ ಅಂತ ಕೈ ತೋರ್ಸೋದೆಲ್ಲ ಆಗ್ಬೇಕಾಗಿತ್ತು. ಅದ್ ಯಾವ್ದು ಆಗಿಲ್ಲ. ಇದು ಪ್ರಚಾರಕ್ಕೋಸ್ಕರ ಮಾಡ್ಕೊಂಡ್ರು ಅಂತ ನನಗೇನು ಅನ್ಸುತ್ತೆ ಇದೆ. ಸುರೇಶ್ ಅವರು ದೊಡ್ಡ ಶ್ರೀಮಂತರು, ಆಗರ್ಭ ಶ್ರೀಮಂತರು. ಬಡವ್ರ ಕಷ್ಟನ ಅರ್ಥ ಮಾಡ್ಕೋಬೇಕು. ಅವರು ಒಬ್ಬ ಕಂಡಕ್ಟರ್ ಬರ್ತಕ್ಕಂಥನೋ ಇಲ್ಲ ಬಡ ರೈತನ ಮಗನೋ ಇಲ್ಲ ಕೂಲಿಕಾರನ ಮಗನೋ ಆಗಿರ್ತಾನೆ. ಅವ್ನು ಯಾವ ದೊಡ್ಡ ಮಾರ್ವಾಡಿ ಮಗ ಅಥವಾ ಸೇಟು ಮಗ, ದೊಡ್ಡ ಬಿಸ್ನೆಸ್ ಮಕ್ಳು ಯಾರೋ KSRTC ಈ ಕೆಲಸಕ್ಕೆ ಬರಲ್ಲ. ಹಾಗಾಗಿ ಅವ್ರು ತಿಳ್ಕೋಬೇಕಾಗಿತ್ತು. ಅಷ್ಟೇ ತಪ್ಪೇ ಮಾಡಿದ್ದೇ ಆಗಿದ್ರೆ ವಾರ್ನ್ ಮಾಡ್ಬೇಕಾಗಿತ್ತು. ಅವರು ಪ್ರತಿನಿಧಿ, ಜನಪ್ರತಿನಿಧಿ ಅವರು.
ಅವ್ರು ವಾರ ಮಾಡಿ ನೋಡಪ್ಪ ಈ ತರ ಮಾಡ್ಬೇಡ ಕಣೆ, ಯಾಕೆ ಮಾಡ್ತಿ ಹೇಳ್ಬೇಕಾಯ್ತು. ಆ ತರದ ಒಂದು ತಪ್ಪು ಮಾಡಿದಂತ ಸನ್ನಿವೇಶಗಳಾಗ್ಲಿ ಯಾವ್ದು ಕೂಡ ಆ ವಿಡಿಯೋದಲ್ಲಿ ಕಂಡು ಬಂದಿಲ್ಲ. ಆತನು ಕೂಡ ಹೇಳಿದಾನೆ, ನಾನು ಯಾವ ತರ ಯಾವ್ದು ನಡ್ಕೊಂಡಿಲ್ಲ, ಮಿಸ್ಬಿಹೇವ್ ಮಾಡಿಲ್ಲ ಅಂತ ಆತನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮ್ಯಾನೇಜ್ಮೆಂಟ್ಗೆ. ಅದನ್ನ ಬರೀದಿ ಸುರೇಶ್ ಅವರು ಸುಮ್ನೆ ಕಳಂಕ ಹೊತ್ಕೊಳ್ಳೋ ಬದಲ ಬಡ ಒಬ್ಬ ನೌಕರನ ಶಾಪಕ್ಕೆ ಒಳಗಾಗ್ದಲೆ ಅಥವಾ ಸಾರ್ವಜನಿಕರ ಟೀಕೆಗೆ ಒಳಗಾಗ್ದಂಗೆ ಅಥವಾ ಕಾರ್ಮಿಕರ ನಮ್ಮ ನೌಕರ ಸಂಘದ ಒಂದು ವಿರೋಧಕ್ಕೆ ಒಳಗಾಗದೆ ದಯವಿಟ್ಟು ಅದು ಆಗಿರ್ತಕ್ಕಂತ ಒಂದು ಅಮಾನತನ್ನ ತೆರವುಗೊಳಿಸಿ ಅವನ ಕರ್ತವ್ಯ ಕಳಿಸ್ಬೇಕು ಅಂತ ನಾವು ನಿಮ್ಮ ಮೂಲಕ ಮನವಿ ಮಾಡ್ಕೊತೀವಿ ಸರ್. ಈಗ ಆ ರೀತಿ ಒಂದ್ ವೇಳೆ ಏನಾದ್ರೂ ಕೂಡ ನಿಮ್ಗೆ ಚಿಲ್ಲರೆ ಕೊಡಿಲ್ಲಕ್ಕೋಸ್ಕರ ಅಮಾನತ್ ಮಾಡೋದಾದ್ರೆ ಈ ಬೆಂಗಳೂರಿನಂತೂ ಎಲ್ಲಾ ನಿಮ್ಗೆ ಕಂಡಕ್ಟರ್ ಅಮಾನತ್ ಆಗ್ಬೇಕಾಗುತ್ತೆ. ಎಲ್ಲಾರು 100 ರೂಪಾಯಿ 500 ರೂಪಾಯಿ 2000 ರೂಪಾಯಿ ಕೊಟ್ರೆ ಎಲ್ಲಿ ಕೊಡ್ತಾರೆ ಚಿಲ್ಲರೆ ಅಲ್ವಾ ಸರ್? ಇದನ್ನ ಅವ್ರು ತಿಳ್ಕೋಬೇಕು, ಅಂದ್ರೆ ಕಂಡಕ್ಟರ್ ಆಗಿ ಒಂದಿವ್ಸ ಕೆಲಸ ಮಾಡ್ಬೇಕು ಸರ್ ಅವರು. ಬರೀ ಸುರೇಶ್ ಅವರು ಇದೇ ರೀತಿ ಬಂದು ಕಂಡಕ್ಟರ್ ಅಂತ ಟಿಕೆಟ್ ಬಾಕ್ಸ್ ಕ್ಯಾಶ್ ಬ್ಯಾಗ್ ಇಸ್ಕೊಂಡು ಜಸ್ಟ್ ಒಂದ್ ಟ್ರಿಪ್ ಹೋಗ್ಬಿಡಿ ಸರ್, ಗೊತ್ತಾಗುತ್ತೆ ವಾಸ್ತವಾಂಶ ಕಂಡಕ್ಟರ್ ಎಷ್ಟು ಗೋಳು ಅಂತ ಗೊತ್ತಾಗುತ್ತೆ. ಅವರು ಮಾಸ್ಕ್ ಹಾಕೊಂಡು ಹೋಗೋ ಬದಲು ಒಂದಿನ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸಿ ಅಂತ ಹೇಳ್ತೀರಾ? ಹೌದು ಸರ್, ಹೌದು ಸರ್. ಓಕೆ, ಕಷ್ಟ ಗೊತ್ತಾಗುತ್ತೆ ಅಂತ. ಅದು ಗೊತ್ತಾಗ್ಲಿ ಅಂತ ಅವ್ರಿಗೆ ನಾವು ತೇಜವಾದ ಮಾಡ್ತಿಲ್ಲ ನಾನು. ಅವ್ರಿಗೆ ಚಾಲಕರ ನಿರ್ವಾಹಕರದು ಕಷ್ಟ ಗೊತ್ತಾಗ್ಲಿ ಅಂತ ನಾನು ಆ ರೀತಿ ಸಲಹೆ ಕೊಡ್ತಾ ಇದ್ದೆ ಅವರಿಗೆ. ಆಮೇಲೆ ಅವರು ಸುಧಾರಣೆ ಮಾಡ್ಲಿಕ್ಕೆ ಬೇಕಾದಷ್ಟು ಕೆಲಸಗಳಿದಾವ ಸರ್. ಒಳ್ಳೆ ಸ್ಥಿತಿ, ಒಳ್ಳೊಳ್ಳೆ ವಾಹನಗಳು ತರ್ಲಿ, ಇರ್ತಕ್ಕಂಥ ಕಳಪೆ ಗುಣಮಟ್ಟದ ವಾಹನಗಳನ್ನ ಸರಿಯಾದ ರೀತಿ ದುರಸ್ತಿ ಪಡಿಸ್ಲಿ. ಆ ದುರಸ್ತಿ ಪಡಿಸ್ಲಿಕ್ಕೆ ಮೆಕ್ಯಾನಿಕ್ಸ್ ಇದ್ದಾರೆ. 0.9 ರೇಷಿಯೋ ಮೆಕ್ಯಾನಿಕ್ ಇರ್ಬೇಕು, 0.4 ಇದೆ ಮೆಕ್ಯಾನಿಕ್ಸ್ ಇದ್ದಾರೆ. ಅವೆಲ್ಲ ಮಾಡ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಲಿ. ಏನೇ ಸಮಸ್ಯೆಗಳಿದೆ ಸರ್ ಈಗ ಕಂಡಕ್ಟರ್ ಸಂಬಂಧಪಟ್ಟಂತೆ? ಸರ್ ನಿರ್ವಾಹಕರಿಗೆ ಏನಾಗಿದೆ ಸರ್, ಕೆಲವ್ರು ಇವ್ರು ಹೋಗಿರೋ ಟ್ರಿಪ್ ಖಾಲಿ ಇರ್ಬೋದು. ಪೀಕ್ ಸೀಸನ್ ಅಂತ ಇರುತ್ತೆ. ಪೀಕ್ ಸೀಸನ್ ಅಲ್ಲಿ 2 ಡೋರ್ ನೀವು ನೋಡ್ತಾ ಇರ್ತೀನಿ, ಮಾತಾಡ್ತಾ ಇರ್ತಾರೆ ಜನಗಳು, ಅಷ್ಟು ಲೋಡ ಇರುತ್ತೆ. ಅದ್ರ ಮಧ್ಯೆ ಎಲ್ಲಾ ಟಿಕೆಟ್ ಚೆಕ್ ಮಾಡ್ಬೇಕು, ಎಲ್ಲರ ಕಾರ್ಡು ಚೆಕ್ ಮಾಡ್ಬೇಕು, ದುಡ್ಡು ಕೊಡ್ಬೇಕು, ಟಿಕೆಟ್ ಕೊಡ್ಬೇಕು ಸರ್. ಕೆಪಾಸಿಟಿ ಮೀರಿ ಡಬಲ್ 100 ಶೀಟ್ ಮೇಲೆ ಹೋಗ್ತಾರೆ ಕಂಡಕ್ಟರ್ಗಳು. ಅವ್ರ ಕಷ್ಟ ಗೊತ್ತಾಗುತ್ತೆ ಅವ್ರಿಗೆ ಏನು ಅಂತಾಗ. ಈಗ ಉಚಿತ ಟಿಕೆಟ್ ಅನ್ನೋದ್ರಲ್ಲಿ ಜಾಸ್ತಿ ಕೂಡ ಈಗ ಪ್ರಯಾಣಿಕರು ಜಾಸ್ತಿ ಬರ್ತಾ ಇದಾರೆ ಸರ್. ಜಾಸ್ತಿ ವಿಪರೀತ ಆಗ್ಬಿಟ್ಟಿದ್ದಾರೆ. ವಿಪರೀತ 1 to 3 ಆಗ್ಬಿಟ್ಟು ಜನಸಂಖ್ಯೆ ಆಗ್ಬಿಟ್ಟಿದೆ ಸರ್. ಇಲ್ಲಿ ಯಾವ ಬಸ್ ತಗೊಳ್ಳಿ ಸರ್, ಸೀಸನ್ಗಳು ಪೀಕ್ ಸೀಸನ್ ಅಲ್ಲಿ ಅಂತೂ ನಿರ್ವಾಹಕರುಗಳಿಗೆ ಕರ್ಮ ಶಾಪ. ನಿರ್ವಾಹಕರುಗಳಿಗೆ ಈ ಅದು ಅಮಾನತಾದಂತ ಇದು ಕಂಡಕ್ಟರ್ ಜೊತೆಯಲ್ಲಿ ನೀವು ಮಾತಾಡಿದ್ರೆ ರಂಗೇಗೌಡ್ರೆ? ಸರ್ ನಮ್ಮ ಅಧ್ಯಕ್ಷ ಮಾತಾಡಿದ್ದಾರೆ, ನಮ್ಮ BMTC ಲೀಡ್ ಅವರಿದ್ದಾರೆ, ನಮ್ಮ ಫೆಡರೇಷನ್ ಅಧ್ಯಕ್ಷ ಮಾತಾಡಿದ್ದಾರೆ. ಅವನ ಹೇಳಿಕೆ ತಗೊಂಡು ಮನವಿ ನಮ್ಮ ಸಾರಿಗೆ ಇಲಾಖೆಯ MD ಅವರಿಗೆ, BMTC MD ಅವರಿಗೆ ಮತ್ತೆ ಸಾರಿಗೆ ಮಂತ್ರಿಯವರಿಗೆ ಕೂಡ ಪತ್ರ ವ್ಯವಹಾರ ಮಾಡಿ ಅವ್ರಿಗೆ ಹೇಳ್ಕೊಂಡಿದ್ದಾರೆ. ಪಾಪ ಅವರು ಕುಟುಂಬ ಕಷ್ಟ ಆಗುತ್ತೆ. ಮತ್ತೆ ಅವರು ಈ ರೀತಿ ಅಮಾನತ್ ಅಂತ ಆದ್ರೆ ಅವರು ಒಂದ್ ರೀತಿಯಲ್ಲಿ ಅದು ಏನ್ ಬ್ಲಾಕ್ ಮಾರ್ಕ್ ಕೂಡ ಆಗುತ್ತಲ್ಲ ಅವರ ಒಂದು ವೃತ್ತಿ ಜೀವನದಲ್ಲಿ. ಸಾಬೀತಾಗಬೇಕು ಸರ್, ಸಾಬೀತಾಗಬೇಕು. ಸೊ ಈ ಮೂಲಕ ನೀವು ಸಾರಿಗೆ ಸಚಿವರಲ್ಲಿ ಏನೇನು ಮಾಡ್ಬೇಕು ಅಂತ ಕೇಳ್ತೀರಾ ಸರ್? ಈಗ ಮೊದಲು ದುಡಿಯುವ ವ್ಯಕ್ತಿ ನೆಮ್ಮದಿಯಾಗಿ ಕೆಲಸ ಮಾಡಿದ್ರೆ ಸಂಸ್ಥೆನೂ ಉದ್ಧಾರ ಆಗುತ್ತೆ, ಅವನ ಒಂದು ಜೀವನನೂ ಅನುಕೂಲ ಆಗುತ್ತೆ. ಇವತ್ತು ಸಂಬಳ ಸಾರಿಗೆ ನೌಕರರಿಗೆ ಸಂಬಳ ನಿಮಗೆ ಗೊತ್ತಿದೆ ವಿಷಯ. ಸರ್ಕಾರಿ ಸರ್ಕಾರಿ ನೌಕರಿಗೆ 1 ರೂಪಾಯಿ ಸಂಬಳ ಇದ್ರೆ ಸಾರಿಗೆ ನೌಕರಿಗೆ 55 ಪೈಸೆ ಇದೆ ಸರ್ ಸಂಬಳ. 45% ಸಂಬಳ ಕಮ್ಮಿ ಇದೆ ನಿಮ್ಗೆ ಸಾರಿಗೆ ನೌಕರರಿಗೆ. ಆಮೇಲೆ ಸಾರಿಗೆ ನೌಕರರಿಗೆ ಅಂತ ಹೇಳಿ ಏನು ತರಕಾರಿಗಳಾಗಿರ್ಬೋದು, ರೇಷನ್ಗಳಾಗಲಿ ಕಮ್ಮಿ ಕೊಡಕಲ್ಲ. ಅವ್ರಿಗೆ ಜೀವನ ಮಾಡೋದು ಹೆಂಗ್ ಸರ್? ಅದನ್ನ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಲಿ ಸಾರಿಗೆ ಮಂತ್ರಿಗಳು. ಆಮೇಲೆ ಬಸ್ಗಳ ವ್ಯವಸ್ಥೆಗಳ ಬಗ್ಗೆ ಒಳ್ಳೊಳ್ಳೆ ಬಸ್ಗಳು, ಎಕ್ಸ್ಟ್ರಾ ರೂಟ್ಗಳು ಅಪ್ಲೋಡ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿ. ನೌಕರ ಕೊರತೆ ಇದೆ, ಚಾಲಕ ನಿರ್ವಾಹಕರ ಕೊರತೆ ಇದೆ. ಮತ್ತೆ ತಾಂತ್ರಿಕ ಸಿಬ್ಬಂದಿಗಳಂತೂ ಹೇಳಂಗಿಲ್ಲ, ಅಷ್ಟು 45% 50% ಕಮ್ಮಿ ಇದೆ, ಮೆಕ್ಯಾನಿಕ್ಸ್ ಕಮ್ಮಿ ಇದಾರೆ, ಅವ್ರು ತಗೊಳ್ಳಿ. ಆಮೇಲೆ ಖಾಸಗಿ ಬಸ್ಗಳು ತಗೊಂಡು ಇವತ್ತು ಸಂಸ್ಥೆಯಿಂದ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾರೆ, ಕಿಲೋಮೀಟರ್ ಲೆಕ್ಕ ದುಡ್ಡು ಕೊಡ್ತಾ ಇದಾರೆ. ಏನೀಗ ಸೆಂಟ್ರಲ್ ಗೌರ್ಮೆಂಟ್ ಇಂದ EV ಬಸ್ ಕೊಡ್ತಾ ಇದಾರೆ ಸ್ವಾಮಿ, ಅವೆಲ್ಲ ಪ್ರೈವೇಟ್. ನಾವು 48 ರಿಂದ 50 ಲಕ್ಷ ಸಬ್ಸಿಡಿ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರೈವೇಟ್ನರಿಗೆ. ಅದು ಸಂಸ್ಥೆ ಕೊಡಿಸ್ಲಿ ಅವರು. ಸಂಸ್ಥೆ ರಂಗೇಗೌಡರು ತಾಂತ್ರಿಕ ಸಿಬ್ಬಂದಿ ಅಂತ ಹೇಳಿದ್ರೆ ನಾನು ಸುಮಾರು ಬಸ್ಗಳು ನೋಡಿದ್ದೇನೆ. ಪಾಪ ಸರಿಯಾಗಿ ಬ್ರೇಕ್ ಹಿಡಿಯಲ್ಲ, ಸರಿಯಾಗಿ ಕ್ಲಚ್ ಇರಲ್ಲ, ಸರಿಯಾಗಿ ಗೇರ್ ಹಾಕಕ್ ಇರೋದಿಲ್ಲ. ಕೇಳಿದ್ರೆ
ಅಯ್ಯೋ ಹಾ ಇನ್ನು ರಿಪೇರಿ ಆಗಿಲ್ಲ ಅಂತ ಬಸ್ ನಾವು ಓಡಿಸ್ತಾ ಇದೀವಿ ಅಂತ ಕೂಡ ಸುಮಾರು ಜನ ಕಂಡಕ್ಟರ್ ಡ್ರೈವರ್ಗಳು ಹೇಳಿದ್ದಾರೆ ನಮ್ಮ ಹತ್ರ. ಸರ್ ಏನಾಗಿದೆ ಅಂದ್ರೆ ಒಂದು ಬಸ್ಗೆ 100 ಬಸ್ ಇದ್ರೆ 90 ಜನ ಮೆಕ್ಯಾನಿಕ್ ಇರಬೇಕು ಅಂತ ಸಂಸ್ಥೆ ಕಾನೂನು ಇದೆ ಸರ್. ಹ್ಮ್ 0.9% ಇರಬೇಕು ಅಂತ ಕಾನೂನು ಇದೆ. ಹ್ಮ್ ಈಗಿರೋ ಬರೀ 0.4 ಸರ್ ಇರೋದು. ಈಗ 40-50% ಮೆಕ್ಯಾನಿಕ್ ಕಮ್ಮಿ ಅವ್ರು ಸರ್. ಹ್ಮ್ ಯಾವ್ದಾವ್ದೊಂದು ಹಳೆ ಗಾಡಿ ಇದು ಬಿಚ್ಚು ಅದಕ್ಕೆ ಹಾಕು, ಅದು ಬಿಚ್ಚು ಇದಕ್ಕೆ ಹಾಕು, ಎಷ್ಟು ಅಂತ ಮಾಡ್ತಾರೆ ಅವ್ರ ತಾನೇ. ಹ್ಮ್ ಹ್ಮ್ ಅದರಿಂದ ಅದ್ರ ಬಗ್ಗೆ ಗಮನ ಹರಿಸ್ಲಿ ಮೆಕ್ಯಾನಿಕ್ ನಮ್ಮ ಸಾರಿಗೆ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಒಳ್ಳೆ ಕೆಲಸ ಮಾಡ್ಲಿ ಸರ್, ಸಪೋರ್ಟ್ ಮಾಡ್ತೀವಿ. ಇವತ್ತು ಹ್ಮ್ ಇಡೀ ರಾಜ್ಯಕ್ಕೆ ಇಡೀ 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 ಆಲ್ ಇಂಡಿಯಾಕ್ಕೆ ನಂಬರ್ ಸಂಸ್ಥೆ ಅಂತವ ಹಲವಾರು ಅವಾರ್ಡ್ ಬಂದವೆ, ಇಂಟರ್ನ್ಯಾಷನಲ್ ಅವಾರ್ಡ್ ಬಂದವೆ. ಹ್ಮ್ ಈ ಸಾರಿಗೆ ಮಂತ್ರಿಗಳು ಕೊಡ್ಸಕ್ ಬಂದ್ರ ಕೆಲಸ ಮಾಡಕ್ ಬಂದ್ರ, ಇದೇ ಡ್ರೈವರು, ಇದೇ ಕಂಡಕ್ಟರ್, ಇದೇ ಮೆಕ್ಯಾನಿಕ್ ಕೆಲಸ ಮಾಡಿ ಅವಾರ್ಡ್ ತಗೊಂಡಿರೋದು. ಹ್ಮ್ ಇದನ್ನು ಸ್ವಲ್ಪ ಪರಿಶೀಲನೆ ಮಾಡ್ಲಿ. ಹ್ಮ್ ದುಡಿಯೋರ್ನ ಅಯ್ಯೋ ಅನಿಸ್ಬಾರ್ದು. ಹೌದು. ಪಾಪ ಈಗ ಕುಟುಂಬದವ್ರ ಪರಿಸ್ಥಿತಿ ಏನಾಗಿರುತ್ತಲ್ವಾ, ಅಮಾನತಾದಾಗ ಒಂದ್ ರೀತಿಯಲ್ಲಿ ಅವ್ರ ಕುಟುಂಬದವ್ರ ಕೂಡ ಮನಸ್ಥಿತಿ ಬೇರೆ ರೀತಿನೇ ಇರುತ್ತೆ. ಸರ್ ಶಾಪ ಹಾಕ್ತಾರ ಸರ್, ಇವ್ರ ಮನೆ ಹಾಳಾಗೋಗಂತ ಶಾಪ ಹಾಕ್ತಾರ ಸರ್. ಶಾಪ ಹಾಕ್ತಾರೆ ಸರ್, ಒಳ್ಳೇದಲ್ಲ ಅದು, ಯಾರಿಗೂ ಒಳ್ಳೇದಲ್ಲ ಸರ್ ಅದು. ಹ್ಮ್ ನಾವು ಅವ್ನ್ ಫಸ್ಟ್ ಅವರು ಸರ್ಪ್ರೈಸ್ ವಿಸಿಟ್ ಸರ್ ಅವ್ನ್ ಮಾಡ್ದೆ ಸರ್, ಅವನು ಹೇಳಿ. ಸಂಸ್ಥೆಗೆ ಮೋಸ ಮಾಡಿಲ್ಲ ಅಥವಾ ಹಣ ತಗೊಂಡೆ ಟಿಕೆಟ್ ಕೊಡ್ಲಿ, ಯಾವ ತರದ್ ಮೋಸ ಮಾಡಿಲ್ಲ ಸರ್ ಅವನು. ಹ್ಮ್ ಅದಕ್ಕೆ ಅಮಾನತ್ತು ಅಂದ್ರೆ. ನಿಜ. ಅದೇ ಭೈರತಿ ಸುರೇಶ್ ಅವ್ರದ್ದು ಮೈಸೂರಿನಲ್ಲಿ ದೊಡ್ಡ ಹಣರಂಗ ಆಯ್ತು ಮೂಡದ್ದು. ಹ್ಮ್ ಹಂಗ ಇವ್ರನ್ನ ಆರೋಗ್ಯ ಹೇಳ್ಬೋದಲ್ಲ ನಾವು. ಹ್ಮ್ ಅದನ್ನ ತಾವು ದಯವಿಟ್ಟು ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಹೊಸದಾಗಿ 2ನೇ ಬಾರಿ ಮಂತ್ರಿ ಆಗ್ತಿದ್ದಾರೆ. ಅವ್ರಿಗೆ ನೋಡಿ ಮಾಡ್ಲಾಗಿ ತೇಜಾವಧೆ ಮಾಡ್ಕ ಅವರೇ ಸಾರ್ವಜನಿಕರಿಂದ ತೇಜಾವಧೆ ಒಳಗಾಗ್ತಾವ್ರೆ, ನರಪಡಲ್ ಗಿಡ ಆಗ್ತಾವ್ರೆ ಅವರೇ. ಸರ್ ಈಗ ಅವರು ಆತರ ಸಂಸ್ಥೆ ಬಗ್ಗೆ ಕಾಳಜಿ ಇಟ್ಕೊಂಡು ಹ್ಮ್ ತನ್ನ ಖಾತೆನ ಇರ್ತಕ್ಕಂಥ ಸಂಸ್ಥೆನ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಲಾಭಾಂಶ ತರಬೇಕು, ಸರ್ವಿಸ್ ಚೆನ್ನಾಗಿ ಕೊಡ್ಬೇಕು ಅನ್ನಂಗಿದ್ರೆ ಮೊದಲು ಸರ್ ನೌಕರಿಗೆ ತೊಂದರೆ ಆಗ್ತಿರ್ತಕ್ಕಂಥ ಕಿರುಕುಳ ಕೊಡ್ತಿರ್ತಕ್ಕಂಥ ಏನು DC, DME, DTO, ಡಿಪೋ ಮ್ಯಾನೇಜರ್, ಡ್ಯೂಟಿ ಬುಕ್ಕಿಂಗ್ ಇರ್ತಕ್ಕಂಥವ್ರನ್ನ ಫಸ್ಟ್ ಅವರನ್ನ ಸರ್ಪ್ರೈಸ್ ವಿಸಿಟ್ ಮಾಡಿ, ಅಲ್ಲದಲ್ಲೇ ಜೊತೆಗೆ ನೌಕರರಿಂದ ಅಹವಾಲು ತಗೊಳ್ಳಿ, ಏನೇ ಸಮಸ್ಯೆ ಆಗ್ತಿದೆಪ್ಪ ಅಂತ ಒಂದು ಅಹವಾಲು ತಗೊಳ್ಳಿ ಅವ್ರು ಫಸ್ಟ್. ಅದ್ರ ಮೇಲೆ ಸರ್ಪ್ರೈಸ್ ವಿಸಿಟ್ ಮಾಡಿ ಸರ್, ಅವರು ಎಲ್ಲ ಸರಿ ಆಗುತ್ತೆ. ಇವ್ರೇನೆಲ್ಲ ಬಂದ್ಬಿಟ್ಟು ಬರೀ ಬಸ್ನಲ್ಲಿ ಪ್ರಚಾರಕ್ಕೆ ಬಂದ್ಬಿಟ್ಟು ಇವರು ಕಂಡಕ್ಟರ್ ಬರೀ ₹6 ಚಿಲ್ಲರೆ ಇಟ್ಕೊಳ್ಳಿ, ಇವರು ₹100 ಕೊಟ್ಟು ಟಿಕೆಟ್ ಕೊಡ್ಲಿಲ್ಲ, ಕಿಳಿ ಅಂತ ಹೇಳ್ಬಿಟ್ಟು ಇವರು ಹೇಳ್ಕೊಂಡಿತರ ಮಾಡೋದು ಎಷ್ಟು ಸರಿ? ಶಿಕ್ಷಕರೇ, ಇದು KSRTC ನೌಕರರ ಸಂಘದ ಕಾರ್ಯಾಧ್ಯಕ್ಷರಾದಂತ GT ರಂಗೇಗೌಡ ಅವರ ಒಂದು ಅಭಿಪ್ರಾಯ. ಅವ್ರು ಹೇಳಿರುವಂತದ್ದು, ಸಾರಿಗೆ ಇಲಾಖೆಯಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ, ಸಾಕಷ್ಟು ಸಮಸ್ಯೆಗಳಿದೆ, ಅಲ್ಲಿ ಸರ್ಪ್ರೈಸ್ ವಿಸಿಟ್ ಅನ್ನ ಕೊಟ್ಟು ಸಾರಿಗೆ ಸಚಿವರು ಸಮಸ್ಯೆನ ಬಗೆಹರಿಸ್ಲಿ. ಚಿಲ್ಲರೆ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಚಿಲ್ಲರೆ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿರ್ವಾಹಕ ಕಂಡಕ್ಟರ್ನ ಅಮಾನತ್ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಶಾಪ ಹಾಕ್ತಾರೆ ಅವರು. ಇಲ್ಲ ಒಂದ್ ವೇಳೆ ನಿರ್ವಾಹಕರ ಸಮಸ್ಯೆ ಗೊತ್ತಾಗ್ಬೇಕು ಅಂದ್ರೆ ಒಂದು ದಿನ ಪ್ರಚಾರವನ್ನ ಬಿಟ್ಟು ಒಂದು ದಿನ ಕಂಡಕ್ಟರ್ ಕೆಲಸ ಮಾಡ್ಲಿ ಅಂತ ಸಲಹೆಯನ್ನ ಕೊಟ್ಟಿರುತ್ತದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.